ನೀವು ನಿಮ್ಮನ್ನ ಬೈಕೊಳ್ತಿರ್ಬೇಕಾದ್ರೆ ಅಬ್ಸರ್ವ್ ಮಾಡಿದೀರಾ? ನಿಮ್ಮ ಪೇರೆಂಟ್ಸ್ ಸಣ್ಣಕ್ಕಿರ್ಬೇಕಾದ್ರೆ ಏನ್ ವರ್ಡ್ಸ್ ಯೂಸ್ ಮಾಡ್ತಾ ಇದ್ರೋ, ಅದೇ ವರ್ಡ್ಸ್ ನೀವು ಯೂಸ್ ಮಾಡ್ತಾ ಇರ್ತೀರಾ. ಸೊ ನೀವು ನಿಮ್ಮ ಮಕ್ಕಳನ್ನ ಬೈಲಿಕ್ಕೆ ಏನ್ ವರ್ಡ್ಸ್ ಯೂಸ್ ಮಾಡ್ತೀರಾ? ವೆಲ್ಕಮ್ ಟು ದ 89th ವಿಡಿಯೋ ಆಫ್ ಮೈ 100 ಡೇ ವಿಡಿಯೋ ಸೀರೀಸ್. ನಿಮ್ಮ ಮಕ್ಕಳಿಗೆ ನಾಯಿ, ಕತ್ತೆ, ನೀನೇನಕ್ಕೂ ಪ್ರಯೋಜನ ಇಲ್ಲ, ನೀನಿರೋದೇ ದಂಡ, ಇನ್ನೂ ಎಕ್ಸ್ಟ್ರೀಮ್ ಆಗಿ ಹೇಳೋದಾದ್ರೆ, ನೀನು ಆಡೋದು ನೋಡಿದ್ರೆ ನೀನನ್ನು ಸಾಯಿಸಿ ಬಿಡ್ಬೇಕಂತ ಅನ್ಸುತ್ತೆ. ಇಂಥ ಸೆಂಟೆನ್ಸ್ಗಳನ್ನ ದಯವಿಟ್ಟು ಹೇಳಬೇಡಿ. ಈವನ್ ದೊಡ್ಡವ್ರನ್ನ ಕೌನ್ಸಿಲ್ ಮಾಡಿದಾಗ ನಾನು ಅಬ್ಸರ್ವ್ ಮಾಡಿದ್ದೇನೆಂದ್ರೆ, ಬಾಲ್ಯದಲ್ಲಿ ಇಂಥ ಸೆಂಟೆನ್ಸ್ಗಳನ್ನೇ ಕೇಳಿ ಬೆಳೆದಿರೋದ್ರಿಂದ ಅವರು ಅವರನ್ನೇ ಬೈಕೊಳ್ತಿರ್ಬೇಕಾದ್ರೆ ಇಂಥ ಸೆಂಟೆನ್ಸ್ಗಳನ್ನೇ ಹೇಳ್ತಾ ಇರ್ತಾರೆ. ಆ್ಯಂಡ್ ಅದನ್ನೇ ಅವ್ರು ನಂಬಿರೋದ್ರಿಂದ ಅವ್ರ ಲೈಫಲ್ಲಿ ಮುಂದುವರಿಲಿಕ್ಕೆ ಕಷ್ಟ ಆಗ್ತಿರತ್ತೆ. ಸೊ ಪೇರೆಂಟ್ಸ್ ಕೂಡ ಉದ್ದೇಶಪೂರ್ವಕವಾಗಿ ಈ ಥರ ಹೇಳ್ತಾ ಇರೋದಿಲ್ಲ, ಬಟ್ ನಿಮ್ಮ ಫ್ರಸ್ಟ್ರೇಷನ್ನ ಈ ಥರ ತೋರಿಸ್ತಾ ಇರ್ತೀರಾ. ಅದಕ್ಕೆ ಫ್ರಸ್ಟ್ರೇಷನ್ ಆದಾಗ ಫಸ್ಟ್ ಸ್ಟೆಪ್ 1 ಸೆಕೆಂಡ್ ಪಾಸ್ ಮಾಡಿ. ಬರೀ ಸಿಚುವೇಶನ್ನ ನೋಟಿಸ್ ಮಾಡಿ ಆಮೇಲೆ ರೆಸ್ಪಾಂಡ್ ಮಾಡಿ. ಎರಡನೇದು ಬಾಕ್ಸ್ ಬ್ರೀದಿಂಗ್ ಟೆಕ್ನಿಕ್ ಮಾಡಿ. 4 ಸೆಕೆಂಡ್ ಇನ್ಹೇಲ್, 4 ಸೆಕೆಂಡ್ ಹೋಲ್ಡ್, 4 ಸೆಕೆಂಡ್ ಎಕ್ಸೇಲ್, 4 ಸೆಕೆಂಡ್ ಹೋಲ್ಡ್. ಇದನ್ನ 4 ಟೈಮ್ಸ್ ಮಾಡಿ. ಇದು ನಿಮ್ಮನ್ನ ರಿಲ್ಯಾಕ್ಸ್ ಆಗಿಡ್ಸುತ್ತೆ. ಚೈಲ್ಡ್ ಬಿಹೇವಿಯರ್ ಹಿಂದೆ ಫೀಲಿಂಗ್ ಇರುತ್ತೆ. ಮಗ ಅಥವಾ ಮಗಳು ಯಾಕೆ ಹಿಂಗೆ ಬಿಹೇವ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಳ್ಳೋಕ್ಕಿಂತ ಯಾಕೆ ಹಿಂಗೆ ಫೀಲ್ ಮಾಡ್ತಿದ್ದಾಳೆ ಅಂತ ಅರ್ಥ ಮಾಡ್ಕೊಂಡಾಗ ಎಷ್ಟೋ ಆನ್ಸರ್ ಸಿಗುತ್ತೆ. ನಾಲ್ಕನೇದು, ಮಕ್ಳು ಏನಾದರೂ ಹೇಳಕ್ ಬಂದಾಗ ಪ್ರೆಸೆಂಟ್ ಮೂಮೆಂಟಲ್ಲಿ ಇದ್ದು ಅದನ್ನ ನೀಟಾಗಿ ಕೇಳಿ. ಕಾನ್ವರ್ಸೇಷನ್ನ ಕಟ್ ಮಾಡೋದು ಅಥವಾ ಪಟ್ ಅಂತ ರಿಪ್ಲೈ ಕೊಟ್ಟು ಅಲ್ಲಿಂದ ಹೋಗ್ಬಿಡೋದು ಹಾಗೆ ಮಾಡಬೇಡಿ.